ಕನ್ನಡ ಭಾಷೆ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಸ್ಥಾನೀಯ ಭಾಷೆಗಳಿಗೆ, ಭಾರತೀಯ ಭಾಷೆಗಳಿಗೆ ಸಮಾನವಾದಂಥ ಅವಕಾಶ ಇರಬೇಕು ಅನ್ನುವಂಥದ್ದು ನಾವು ಭಾಳ ಸ್ಪಷ್ಟ ನಿಲುವನ್ನು ಹೊಂದಿದ್ದೇವೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಯಾರು ಆಸಕ್ತರಿದ್ದಾರೆ ಅವರಿಗೆ ನಾವು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ದಲ್ಲಿಯೂ ಸಹಿತ ಸ್ಥಳೀಯ ಭಾಷೆಯಲ್ಲಿ ಸಿಲೆಬಸ್ ಮಾಡುವಂಥ ಕೆಲಸವನ್ನು ಯಾವುದಾದ್ರೂ ಒಂದು ಸರ್ಕಾರ ಮಾಡಿದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನುವಂಥ ಮಾತು. ಟೆಕ್ನಿಕಲ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್ದಲ್ಲಿ ಸಹಿತ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ನು ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಅಂದರೆ ಆಯಾ ರಾಜ್ಯಗಳಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಮತ್ತು ಅನೇಕ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಆಗ್ತಾಯಿದೆ. ಯಾಕಂದರೆ ಜಗತ್ತಿನ ಎಲ್ಲ ಅನೇಕ ಭಾಷೆಗಳು, ಅದರಲ್ಲಿಯೂ ಸ್ಪೆಷಲಿ ಅತ್ಯಂತ ಪ್ರಮುಖವಾಗಿ ಅಂದರೆ ಇಂಗ್ಲೀಷ್ ಭಾಷೆಗಿಂತ ನಮ್ಮ ಬಹುತೇಕ ಎಲ್ಲ ಭಾರತೀಯ ಭಾಷೆಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಂಗ್ಲೀಷದ ಒಂದು 400-500 ವರ್ಷದ ಇತಿಹಾಸ ಮಾತ್ರ ಇದೆ. ಹಾಗಾಗಿ ಸ್ಥಳೀಯವಾದಂಥ ನಮ್ಮ ಭಾಷೆಗಳನ್ನು, ನಮ್ಮ ಸಂಸ್ಕೃತಿಯನ್ನು ಮತ್ತು ಈ ನಮ್ಮ ಭಾಷೆಗಳು ಅತ್ಯಂತ ಶ್ರೀಮಂತ ಭಾಷೆಗಳಿವೆ. ಇವುಗಳನ್ನು ಉಳಿಸ್ಬೇಕು, ಬೆಳೆಸಬೇಕು, ಈ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಸರ್ಕಾರ ಇದಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕಾಗಿಯೇ ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿಯೂ ಸಹಿತ ನಾವು ಮಾತೃಭಾಷೆಗೆ ಭಾಳ ದೊಡ್ಡದಾದಂಥ, ಅಂದರೆ ಎಲ್ಲರೂ ಮಾತೃಭಾಷೆಗೆ ಕಲೀಲಿಕ್ಕೆ ಪ್ರೋತ್ಸಾಹ ಕೊಡೋದೇ ಅತ್ಯಂತ ಅನೇಕ ಪ್ರಮುಖ ಅಂಶಗಳಲ್ಲಿ ಅದು ಒಂದು ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ. ಮತ್ತು ಹೈಯೆಸ್ಟ್ ಅದರ ಈ ನ್ಯೂ ಎಜುಕೇಷನ್ ಪಾಲಿಸಿ 35 ವರ್ಷದ ನಂತರ ಬರೋಕ್ಕಿಂತ ಮೊದಲು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶಾದ್ಯಂತ ಲಕ್ಷಾಂತರ ಜನರ ಒಪಿನಿಯನ್ನು, ತಜ್ಞರ ಒಪಿನಿಯನ್ನು, ಸಭೆಗಳು, ರಾಜ್ಯ ಸರ್ಕಾರ ಸಭೆಗಳು ತೆಗೆದುಕೊಂಡು ಅದು ಈಗಾಗಲೇ ಪಾಲಿಸಿ ಜಾರಿಯಲ್ಲಿದೆ. ಆದರೆ ದುರ್ದೈವದಿಂದ ಕೆಲವು ಕಡೆ ಎಲ್ಲ ಒಪ್ಪಿಗೆ ಆದ ನಂತರ ಕೆಲವು ರಾಜ್ಯಗಳಲ್ಲಿ ಅದರ ಬಗ್ಗೆ ಅನಗತ್ಯವಾದಂಥ ಒಂದು ತಕರಾರುಗಳು ಶುರುವಾಗಿದೆ. ಆದರೆ ನ್ಯೂ ಎಜುಕೇಷನ್ ಪಾಲಿಸಿಯಿಂದ ನಮ್ಮ ಸ್ಥಾನೀಯ ಭಾಷೆಗಳಿಗೆ, ಭಾರತೀಯ ಭಾಷೆಗಳಿಗೆ, ಮಾತೃಭಾಷೆಗೆ ಬಹುದೊಡ್ಡ ಅವಕಾಶ ಇದೆ ಅನ್ನುವಂಥ ಸಂಗತಿಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಕನ್ನಡದ ಬಗ್ಗೆ ಇನ್ನೊಂದು ಸಂಗತಿ ಹೇಳೋದಂತಂದರೆ, ಉಳಿದವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ನಾನು ವಿಶ್ವೇಶ್ವರ ಹೆಗಡೆ ಅವರು, ನಾವು ಕನ್ನಡ ಶಾಲೆಯಲ್ಲಿ ಓದಿ ಇಲ್ಲಿವರೆಗೆ ಬಂದು ಮುಟ್ಟಿದ್ದೇವೆ ಅನ್ನುವಂಥದ್ದನ್ನು ನಾನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಉಳಿದವರು ಓದಿರ್ಬೋದು, ನನಗೆ ಗೊತ್ತಿಲ್ಲ. ನೀವು ಕನ್ನಡ ಶಾಲೆನಾ? ಕನ್ನಡ ಸರ್ಕಾರಿ ಶಾಲೆ. ಹಾಗಾಗಿ ನಮಗೆ ಅನಿವಾರ್ಯವಾಗಿ ಪಾರ್ಲಿಮೆಂಟ್ನಲ್ಲಿ ನಾವು ಮಾತನಾಡಬೇಕಾದ್ರೆ ಇಂಗ್ಲೀಷ್, ಹಿಂದಿಯಲ್ಲಿ ಮಾತನಾಡಿದರೂ ಸಹಿತ ನಮಗೆ ಅತ್ಯಂತ ಜೀವನದ ದಿಕ್ಕನ್ನು ತೋರಿಸಿದ ಭಾಷೆ ಅಂದರೆ ಕನ್ನಡ ಭಾಷೆ ಅನ್ನೋದು ಅತ್ಯಂತ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವು ಇಲ್ಲೇ ಇವತ್ತು ನನಗೆ ಅನೇಕ ಬೇರೆ ಒಂದು ಸ್ವಲ್ಪ ಎಂಗೇಜ್ಮೆಂಟ್ಗಳಿದ್ದರೂ ಸಹಿತ ನಾನು ಈ ಕಾರ್ಯಕ್ರಮ ಬಂದಿರದೆ ಕನ್ನಡದ ಅಭಿಮಾನದಿಂದ ನಿಮ್ಮೆಲ್ಲರ ಒಂದು ದರ್ಶನ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಬಂದಿದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಹಾರೈಸಿ ನಾನು ಮುಂದೆ ಅನಿವಾರ್ಯವಾಗಿ ಹೋಗಬೇಕಾಗಿರೋದ್ರಿಂದ ವೇದಿಕೆ ಮೇಲೆ ಇದ್ದವರು ಮತ್ತು ನಿಮ್ಮೆಲ್ಲರ ಅನುಮತಿಯೊಂದಿಗೆ ನಾನು ನಿರ್ಗಮಿಸ್ತೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.